ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಮಗೆ ಬಹಳಷ್ಟು ಶತ್ರುಗಳಿದ್ದಾರೆ. ಶತ್ರುಗಳಿಂದ ನಮ್ಮ ಜೀವನದಲ್ಲಿ ಬಹಳ ತೊಂದರೆ ಆಗ್ತಾಯಿದೆ. ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ ಮೇಲೆ ಬರಬೇಕು ಅಂದರೂ ಕೂಡ ನಮಗೆ ಆಗ್ತಾ ಇಲ್ಲ. ನಮಗೆ ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ. ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಭೂಮಿಯಲ್ಲಿ ಏನೋ ಒಂದು ಸಮಸ್ಯೆಗಳು ಕಾಡಿಸ್ತಾ ಇದೆ ಅಂತಕ್ಕಂಥ ವಿಚಾರ ಬರುತ್ತೆ. ಬಂದಾಗ ಏನಕ್ಕೆ ಬರುತ್ತೆ ಅಂತ ಹೇಳಿದರೆ ಶತ್ರು ಕಾಟದಿಂದ ಬರುತ್ತೆ. ಹಿತಶತ್ರುಗಳಿರ್ಬೋದು, ಹೊರಗಿನ ಶತ್ರುಗಳಿರ್ಬೋದು, ಒಳಗಿನ ಶತ್ರುಗಳಿರ್ಬೋದು, ಅಥವಾ ಜೊತೆಲೇ ಇದ್ದುಕೊಂಡು ಮಾಡುವಂಥ ತೊಂದರೆ ಮಾಡುವಂಥ ಶತ್ರುಗಳಿರ್ಬೋದು. ಈ ಶತ್ರುಗಳು ನಿಮ್ಮ ಜೀವನದಲ್ಲಿದ್ದಾಗ, ನಾನು ಎಲ್ಲರಿಗೂ ಕೂಡ ಇದು ಅನ್ವಯಿಸಲ್ಲ, ಶತ್ರುಗಳ ವಿಚಾರ ನಿಮಗೆ ಇದ್ದಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಮಾತ್ರ ಅನ್ವಯಿಸುತ್ತೆ. ಇದ್ದಾಗ ನಿಮಗೆ ನಿದ್ದೆ ಬೀಳದೇ ಇರ್ಬೋದು, ದುಡ್ಡು ಉಳಿದೇ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಯಾವುದೇ ಕೆಲಸಕ್ಕೆ ಹೋದರೂ ಅದು ಅನುಕೂಲ ಆಗದೇ ಇರ್ಬೋದು. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾಯಿದ್ವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಅತಿ ಶಕ್ತಿಯಾಗಿರ್ತಕ್ಕಂಥ ದೇವಿ ಮಹಾಶಕ್ತಿ ಅಂದಾಗಲೇ ಮಹಾಶಕ್ತಿಯ ಒಂದು ನೆನಪು ಬರುತ್ತೆ. ಮಹಾಶಕ್ತಿ ಅಂದರೆ ಯಾರು? ಶಿವನ ಪತ್ನಿ ಮಹಾಕಾಳಿ, ದುರ್ಗಾ, ಚಾಮುಂಡ, ವೈಷ್ಣವಿ, ಈ ಥರ ನಾನಾ ರೂಪಗಳಲ್ಲಿ ಇರತಕ್ಕಂಥ ದೇವಿ ಚಾಮುಂಡೇಶ್ವರಿ ಅಥವಾ ದುರ್ಗಾ ಪರಮೇಶ್ವರಿ. ಈ ದುರ್ಗಾ ಪರಮೇಶ್ವರಿಯ ಒಂದು ಮಂತ್ರವನ್ನು ದಿನಕ್ಕೆ 108 ಸಲ 90 ದಿನಗಳ ಕಾಲ ಮಾಡಿದವರಿಗೆ ಸರ್ವ ಶತ್ರುಗಳು ನಾಶ ಆಗಿಬಿಡ್ತಾರೆ. ಶತ್ರು ಕಾಟ ಅಂತಕ್ಕಂಥದ್ದೇ ಇರೋದಿಲ್ಲ. ಅಂತಹ ಅದ್ಭುತ ಪರಿಹಾರದ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಶತ್ರುಗಳಿಂದ ಕಷ್ಟ ನಷ್ಟಗಳು ಬರ್ತಾಯಿದ್ರೆ, ತೊಂದರೆಗಳು ಬರ್ತಾಯಿದ್ರೆ, ಇದೊಂದೇ ಒಂದು ಮಂತ್ರ ಹೇಳಿ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ. ಶತ್ರುಕಾಟ ಅಂತಕ್ಕಂಥದ್ದು ಇಲ್ಲ ಅಂದಾಗ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗೇ ಆಗುತ್ತೆ. ಇದು ಯಾವ ಮಂತ್ರ ಅಂತ ಹೇಳಿದ್ರೆ, ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಧುಂ ದುರ್ಗಾಯೈ. ಶತ್ರುಗಳ ಹೆಸರನ್ನು ಬರೀರಿ. ಮಮ ಶತ್ರುಂ ಸ್ಫೋಟಯ ಸ್ವಾಹ. ಈ ಮಂತ್ರವನ್ನು 108 ಬಾರಿ 90 ದಿನಗಳ ಕಾಲ ನೀವು ಹೇಳಿದಾಗ ಶತ್ರು ಕಾಟದಿಂದ ಹೊರಗಡೆ ಬಂದು ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ, ತಾಂತ್ರಿಕ ಸಿದ್ಧಿಯಲ್ಲಿರ್ತಕ್ಕಂಥ ಮಂತ್ರ. ಹೆಣ್ಣಾಗಲಿ ಗಂಡಾಗಲಿ ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲಿದ್ದರೂ ಕೂಡ ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ಆ ಮಹಾದುರ್ಗೆ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅನುಕೂಲ ನಿಮಗೆ ಸಿಗುತ್ತೆ. ಈ ಮಂತ್ರ ನೀವು ಪಡ್ಕೊಂಡು ಈ ಒಂದು ಮಂತ್ರ ಜಪವನ್ನು ಮಾಡಿ. ಅದಕ್ಕೆ ಅಂತ ಹೇಳಿಬಿಟ್ಟು ನೀವು ಬಂದು ಸಿದ್ಧಿಯನ್ನು ತಗೋಬೇಕು ಅಂತಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಈ ಮಂತ್ರವನ್ನು ಉಪದೇಶ ಕೊಟ್ಬಿಟ್ಟಿದ್ದೀನಿ. ಈ ಒಂದು ಮಂತ್ರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಪಡ್ಕೋಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ. ನಮಸ್ಕಾರ.